ಹೇಮಾ, ಅಲ್ಲಿ ಶಕುನದ ಪುಸ್ತಕ ಇದೆ, ತಗೊಂಡ್ ಬಾ. ಈಗಲೇ ತಂದೆ. ಅಯ್ಯೋ ದೇವ್ರೆ, ಈಗ ತಾನೇ ಎಲ್ಲ ಸರಿ ಹೋಗ್ತಾ ಇದೆ ಅಂದ್ಕೊಂಡಿದ್ವಿ, ಮತ್ತೇನು ಹೊಸ್ದಾಗಿ ಶುರುವಾಗ್ತಲೇ ಇದ್ರೆ ಸಾಕಪ್ಪ. ಏನಿದು ಪ್ರಸಾದವನ್ನ ಸ್ವೀಕರಿಸದೆ ಯಾಕೆ ಹೀಗೆ ಚಡ್ಪಡಿಸ್ತಾ ಇದ್ದಾನೆ ಗಿರಿರಾಮ? ಏನಿರ್ಬೋದು ವಿಚಾರ? ತಗೊಳ್ಳಿ. ಇದ್ಯಾವ್ದತ್ತೆಮ್ಮ? ಅಲ್ಲಿ ಶಕುನದ ಪುಸ್ತಕ? ನಮ್ಮೂರ್ನಲ್ಲಿ ಒಬ್ರು ಜೋಗಪ್ಪ ಇದ್ರು, ಜ್ಞಾಪಕ ಇದೆಯಾ? ಒಂದ್ಸಲ ನಾನು ದೇವಸ್ಥಾನಕ್ಕೆ ಹೋದಾಗ ಅವ್ರು ಈ ಪುಸ್ತಕ ಕೊಟ್ರು. ಈ ಪುಸ್ತಕದಲ್ಲಿ ಹಲ್ಲಿ ಮೈ ಮೇಲೆ ಬಿದ್ರೆ ಏನ್ ದೋಷ, ಅದಕ್ಕೇನ್ ಪರಿಹಾರ ಅಂತ ಎಲ್ಲ ವಿವರವಾಗಿ ಬರ್ತಿದಾರಂತೆ. ಸರಿ, ಹಾಗಾದ್ರೆ ಬೇಗ ನೋಡಿ ಹೇಳಿ, ನನಗಂತೂ ತುಂಬಾ ಗಾಬರಿ ಆಗ್ತಾ ಇದೆ. ಹೇಮಾ, ನೀನ್ ಗಾಬರಿ ಆಗ್ಬೇಡ, ಎಲ್ಲ ಒಳ್ಳೇದಾಗುತ್ತೆ. ದೇವ್ರ ನೆನ್ಸ್ಕೊಂಡು ಓದೋಣ. ಹಲ್ಲಿ ಬೆನ್ನಿನ ಮೇಲೆ ಬಿದ್ದರೆ ಮರಣ ವಾರ್ತೆ. ಇದೇನಿದತ್ತೆಮ್ಮ? ಇದ್ರಲ್ಲಿ ಈ ತರ ಬರ್ದಿದ್ಯಾ? ಮರಣ ವಾರ್ತೆ ಅಂದ್ರೆ ನಮ್ಮವ್ರ ಜೀವ ಅಪಾಯದಲ್ಲಿದೆ ಅಂತ ಅರ್ಥ ಅಲ್ವಾ? ಹೌದು ಕಣೆ, ಮನೇಲೆಲ್ಲರೂ ಹೊರಗಡೆ ಹೋಗಿದ್ದಾರೆ. ಮುಂದೆ ಏನ್ ಗ್ರಾಚಾರ ಕಾದಿದ್ಯೋ ಏನೋ. ದೇವ್ರೆ, ಮರಣ ವಾರ್ತೆ ಅಂದ್ರೆ ಯಾರಿಗ ಅಪಾಯ ಇರಬಹುದು ಅತ್ತೆಮ್ಮ? ಇವ್ರಗ, ಕರ್ಣನ್ಗ, ಅರ್ಜುನ್ಗ, ಅಮೃತಂಗ? ನಂಗೆ ಯಾಕೋ ಕೈ ಕಾಲೇ ಆಡ್ತಾ ಇಲ್ಲ ಅತ್ತೆಮ್ಮ. ನೋಡು, ನೀನ್ ಗಾಬರಿ ಆಗ್ಬೇಡ. ಮೊದಲು ವಿಷ್ಣು ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳು. ಹಲೋ ರೀ, ಎಲ್ಲಿದ್ದೀರಾ? ಆಫೀಸಲ್ಲೇ ಇದ್ದೀರಾ? ಕರ್ಣ ಎಲ್ಲಿದ್ದಾನೆ? ಅವನು ಅಲ್ಲೇ ಇದ್ದಾನಾ? ಇಲ್ಲ ಇಲ್ಲ ಇಲ್ಲ, ಏನು ವಿಚಾರ ಇಲ್ಲ. ಅದು ನೀವು ಊಟಕ್ಕೆ ಮನೆಗೆ ಬರ್ತೀರಾ ಅಂತ ಕೇಳೋದಿತ್ತು ಅಷ್ಟೇ. ಇಲ್ವಾ, ಅಲ್ಲೇ ಮಾಡ್ಕೋತೀರಾ? ಸರಿ ಆಯ್ತು, ಸಂಜೆ ಬೇಗ ಮನೆಗೆ ಬಂದ್ಬಿಡಿ. ಹಿಮಾ, ಏನು ಸಮಸ್ಯೆ ಇಲ್ವಂತ? ಏನೂ ಇಲ್ಲ ಅತ್ತೆಮ್ಮ, ಇಬ್ರು ಆಫೀಸಲ್ಲೇ ಇದ್ದಾರಂತೆ. ಹೌದಾ? ಹಾಗಾದ್ರೆ ನಮ್ಮ ಅಮೃತ, ಅರ್ಜುನ್? ಯಾಕೋ ಸ್ಲೋ ಆಗಿ ಹೋಗ್ತಾ ಇದೀಯಾ? ಹೋಗೋ ಬೇಗ. ಮಜಾ ತಗೊಂಡ ಇರೋ, ನಮ್ ಚಾಕ್ಲೇಟ್ ಇರೋ ಬೇರೆ ಹಿಂದೆ ಬರ್ತಾವನೆ. ಬರ್ಲಿ ಇರೋ, ಅವ್ನು ಸಾಯ್ಲೆ. ಹೇಗ್ ಹೊಡ್ಕೊಂಡ್ ಬರ್ತಾನ ನೋಡೋ. ಯಾರು ನೀನು? ಏನೋ ಮಗ, ಹೀರೋ ಬೈಕಲ್ಲಿ ಬರ್ತಾವನೆ.
ನಾವು ಫ್ಲೈಟಲ್ಲಿ ಹೋಗ್ತಾ ಇದೀರಿ ಬಾರೋ. ನನ್ನ ಅರ್ಜುನ್ ಬರ್ತಾ ಇದ್ದಾರೆ. ಅತ್ತಿಮ್ಮ, ಇವರಿಬ್ರು ಹೋಗಿ ತುಂಬಾ ಹೊತ್ತಾಯ್ತಲ್ವಾ? ಹೌದು ಕಣೆ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅವ್ರಿಗೆ ಫೋನ್ ಮಾಡಿ ಕೇಳು ಎಲ್ಲಿದ್ದಾರೆ ಅಂತ. ಹೌದು. ಯಾಕೋ ರಿಸೀವ್ ಮಾಡ್ತಾ ಇಲ್ಲ ಅತ್ತೆಮ್ಮ. ಹೌದಾ? ನನ್ಗನ್ಸುತ್ತೆ ಅವ್ನು ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಅಂತ. ಅಮೃತಂಗ್ ಮಾಡಿ ಕೇಳು. ಹೀರೋ ಹಿಂದೆ ಬರ್ತಾನ ಕಣ. ಬರ್ಲಿ ಬಿಡು. ನೋಡು, ನೀನ್ ಗಾಬರಿ ಆಗ್ಬೇಡ. ಸ್ವಲ್ಪ ಬಿಟ್ಟು ಫೋನ್ ಮಾಡಿ ನೋಡೋಣ. ಪಟ್ಟು ಕಂಡ ಕಣ. ಅರ್ಜುನ್ ಅವರೆಲ್ಲೂ ಕಾಣಿಸ್ತಾ ಇಲ್ಲ. ಈಗೇನ್ ಮಾಡ್ಲಿ? ಅವಾಗ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ಲ? ಇಲ್ಲ ಇಲ್ಲ, ಇಷ್ಟೊಂದು ಹಾವುಗಳನ್ನ ಇವರೆಲ್ಲ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇರ್ಬೋದು? ಇದನ್ನೆಲ್ಲ ನೋಡ್ತಾ ಇದ್ರೆ ಇದರ ಹಿಂದೆ ತುಂಬ ದೊಡ್ಡ ಜಾಲನೆ ಇದೆ ಅಂತ ಅನಿಸ್ತಿದೆ. ಇದರ ರಹಸ್ಯ ಏನು ಅಂತ ಭೇದಿಸ್ಲೇಬೇಕು. ಸುಮ್ಮನೆ ನಾನು ಇಲ್ಲಿಂದ ಸ್ವಾರ್ಥಿಗೆ ಹೊರಟೋಗೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನಾಗರಾಜನ ಮಗಳಾದ ನಾನು
ನನ್ನ ಲೋಕದ ಸರ್ಪಗಳಿಗೆ ಒದಗಿ ಬಂದಿರೋ ಸಂಕಷ್ಟನ ಪರಿಹಾರ ಮಾಡ್ತಿದ್ರೆ ನಾನು ಒಂದು ಸರ್ಪ ಆಗಿ ಏನು ಉಪಯೋಗ? ಇಲ್ಲ, ನಾನೀಗ ಇಲ್ಲಿಂದ ಹೋಗಬಾರ್ದು. ಇಲ್ಲೇ ಇವರುಗಳ ಮಧ್ಯನೇ ಇದ್ದು ಆ ರಹಸ್ಯ ಅದೇನು ಅಂತ ಪತ್ತೆ ಮಾಡಲೇಬೇಕು. ಅದೇ ಸರಿ. ಏನಿದು? ಇವತ್ತಿನವರೆಗೂ ಭಗವಂತನ ಪ್ರಸಾದವನ್ನು ತಿರಸ್ಕರಿಸಿದ್ದು ನಮ್ಮ ಗಿಣಿರಾಮನ ಇತಿಹಾಸದಲ್ಲೇ ಇಲ್ಲ. ಗಿಣಿರಾಮ, ಏನಾಗಿದೆಯಪ್ಪ ನಿನಗೆ ಇವತ್ತು? ನೋಡು, ನೀನು ಸಾಮಾನ್ಯವಾದ ಗಿಣಿಯಲ್ಲ, ಭಗವಂತನ ಸ್ವರೂಪನೇ ನೀನು. ನನ್ನಿಂದ ಏನಾದರೂ ಅಪರಾಧವಾಗಿದೆಯಾ? ನನ್ನ ಪೂಜೆಯಲ್ಲಿ ಏನಾದರೂ ಲೋಪ ಆಗಿದ್ರೆ ಅದನ್ನ ಹೇಳಪ್ಪ. ಇಲ್ಲಿ ನೋಡು, ಪ್ರಸಾದವನ್ನ ಸ್ವೀಕರಿಸು ಬಾ. ಪ್ರಸಾದವನ್ನ ತಿರಸ್ಕಾರ ಮಾಡೋದಕ್ಕೆ ಕಾರಣನಾದ್ರೂ ಏನು ಹೇಳಪ್ಪ. ನೋಡು, ನನ್ನಿಂದ ಏನಾದ್ರೂ ಅಪಚಾರವಾಗಿದೆಯಾ ಹೇಳು. ಗಿರಿರಾಮ, ಇವತ್ತಿನ ನಿನ್ನೆ ಈ ವರ್ತನೆ ನನ್ನಲ್ಲಿ ಆತಂಕ ಹುಟ್ಟಿಸ್ತಾ ಇದೆಯಪ್ಪ. ಏನಾಗಿದೆ? ಗಿಣಿರಾಮ ನನ್ನನ್ನ ಎಲ್ಲಿಗೂ ಕರ್ಕೊಂಡು ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ. ಆಗಲಿಂದ ಗಿಳಿರಾಮ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅನ್ನೋದು ಅರ್ಥವಾಗ್ತಿದೆ. ಆದರೆ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದು ಅರ್ಥವಾಗ್ತಿಲ್ವಲ್ಲ. Idiot! ಚೇಸಿಂಗ್ ಮಾಡಿ ಭಯಂಕರ ಮೈಕೆ ನೋವಪ್ಪ. ಇವಾಗ ಫ್ರೀ ಆಗೈತೆ. ಸಿಗರೇಟ್ ಐತೆ ಮಚ್ಚ? ಸಿಗರೇಟ್ ಎಲ್ಲ ಬಿಡು,
ಎತ್ತಾಕೊಂಬಂದಿರ ಅಕ್ಕಿನ ನೋಡೋಣ ನಡಿಯಲಿ. ಹೌದು ಮಚ್ಚ, ಬಾಸ್ ಬಂದು ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಮೊದ್ಲ ಹುಡುಗನೆಲ್ಲ ಎತ್ತಾಕೊಂಡಾಗ ನಡಿ. ನಡ್ರಿ ನೋಡೋಣ. ಎಲ್ಲ ಇವಳು ಕಾಣಿಸ್ತಾನೆ ಇಲ್ಲ. ಏ ಸರಿಯಾಗಿ ಹುಡ್ಕೊಂಡ್ ಮಚ್ಚ, ಇಲ್ಲಾರ ಬಾಕ್ಸ್ ಬಚ್ಚಿಕೊಂಡಿರ್ತಾಳೆ. ಏಯ್ ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ. ನಾನೇ ತಾನೇ ಈಚ್ ಕಡೆಯಿಂದ ಬೀಗ ಹಾಕಿದ್ದು. ಒಳ್ಳೆ ಫಿಗರ್ ಮಿಸ್ ಆಗೋದ್ಲು. ಓ ಮಗ, ಅಲ್ಲೊಂದ್ ಹಂಪಲ್ಲಿ ಗಾಡಿ ಜಂಪ್ ಆಯ್ತಲ್ಲ, ಅವಾಗೇನಾರ ಡೋರ್ ಓಪನ್ ಮಾಡ್ಕೊಂಡು ಎಸ್ಕೇಪ್ ಆಗ್ಬಿಟ್ಲಾ? ಮಗ ಪಾಸ್ ಬರ್ತಾ ಇದ್ದಾರ. ಇವಾಗ ವಿಷಯ ಎಲ್ಲ ಬೇಡ. ಯಾವ ಕಡೆ ಹೋಗಿರ್ಬೋದು ವ್ಯಾನ್, ಗೊತ್ತೇ ಆಗ್ತಿಲ್ವಲ್ಲ. ನಮಸ್ಕಾರ ಅಣ್ಣ. ಏನಾಯ್ತು ಬೇಟೆ? ಕೆಲಸ ಸರಿಗ್ ಮಾಡಿದಿರ ತಾನೆ? ಎಷ್ಟು ಹಿಡಿದಿರಿ? ಹೂವಣ್ಣ, ನಾವು ನಿಮ್ಮ ಹುಡುಗರು ತಾನೆ, ಇಷ್ಟು ವರ್ಷ ನಿಮ್ ಕೆಲಸನೇ ಮಾಡ್ಕೊಂಡ್ ಬಂದಿದ್ವಲ್ಲ. ಯಾವತ್ತಾದ್ರೂ ನಾವು ನಿಮ್ಗೆ ಕೈ ಕೊಟ್ಟಿದೀವಣ್ಣ. ನೀವು ಒಂದ್ ಹೇಳಿದ್ರೆ ನಾವು ಒತ್ತು ಮಾಡ್ಕೊಂಡ್ ಬಂದಿದ್ದೀರಣ್ಣ. ಆಯ್ತಾಯ್ತು, ಕೆಲ್ಸಕ್ಕಿಂತ ಮಾತೆ ಜಾಸ್ತಿ ಆಡ್ತೀರ ನೀವು. ಇಲ್ಲಣ್ಣ, ಹಾಗೆ ಹೇಳ್ಬೇಡಿ. 200-300 ಹಾವು ಹಿಡ್ಕೊಂಡ್ ಬಂದಿದ್ದೀರಣ್ಣ. ಹೌದಾ? ನಿಜವಾಗ್ಲೂ? ಎಲ್ಲ ತರದ ಹಾವನ್ನು ಹಿಡಿದಿದ್ದೀರಾ? ನಾನು ಹೇಳಿದ ಏರಿಯಾದಲ್ಲಿ, ಕಾಡಲ್ಲಿ, ಜಾಗದಲ್ಲಿ ಎಲ್ಲ ಕಡೆ ಹುಡುಕಿ ಅಲ್ಲಿ ಕಂಡಿರೋ ಯಾವ ಹಾವನ್ನು ಬಿಟ್ಟಿಲ್ಲ ಅಲ್ಲ? ಇಲ್ಲ ಅಣ್ಣ, ಕಾಡಲ್ಲಿ ಇಂಚಿಂಚು ಹುಡುಕಿ ಎಲ್ಲ ಎತ್ತಾಕೊಂಡ್ ಬಂದಿದೀವಿ. ಕಾಡಲ್ಲಿ ಏನು ಉಳ್ದಿರಕ್ ಸಾಧ್ಯ ಇಲ್ಲ. ಒಂದು ಬಿಟ್ಟಿಲ್ಲ ತಾನೆ? ಇಲ್ಲ ಅಣ್ಣ. Mr. Ching. Don't worry. The shipment will be in time. You need one day before delivery. Okay, Ching. I will arrange it, Mr. Ching. Don't worry. I will arrange everything for you, Mr. Ching. Nothing to worry. Okay? Okay. Thank you. ನೋಡ್ರೋ,
ಶಿಪ್ಮೆಂಟ್ ಅರ್ಜೆಂಟ್ ಇದೆ. ನೀವೊಂದು ಕೆಲಸ ಮಾಡಿ, ಇಮಿಡಿಯೇಟ್ ಆಗಿ ನಮ್ಮ ರೆಗ್ಯುಲರ್ ಪ್ಲಾನ್ ಪ್ರಕಾರ ಈ ಬಾಕ್ಸ್ಗಳನ್ನೆಲ್ಲ ಆಂಬ್ಯುಲೆನ್ಸ್ಗೆ ಹಾಕ್ಬಿಡಿ, ಚೆನ್ನೈಗೆ ಕಳಿಸ್ಬಿಡಿ. ಉಳಿದಿರೋದೆಲ್ಲ ನಮ್ಮ ಚೆನ್ನೈ ಜನ ನೋಡ್ಕೋತಾರೆ. ಇದು ತುಂಬಾ ಅರ್ಜೆಂಟ್ ಇದೆ. ಆದಷ್ಟು ಬೇಗ ಅಂಡಮಾನ್ಗೆ ಹೋಗ್ಬೇಕು. ಎಕ್ಸ್ಪ್ರೆಸ್ ಕ್ರೂಸಲ್ಲಿ ಹೋಗುತ್ತೆ. ನಾಳೆ ಬೆಳಗ್ಗೆನೆ ಅದು ಅಲ್ಲಿ ತಲುಪಬೇಕು.